ಮುಂದೆಯೇ ಕೂಡ ಹಲವಾರು ಮಂಗಳಾಚರಣೆಗಳಿವೆ. ಒಂದೆರಡು ಮಂಗಳಾಚರಣೆಯನ್ನು ನಾವು ನೋಡುವ. ನಮೋ ಹಿರಣ್ಯಗರ್ಭಾಯ ಹರಯೇ ಶಂಕರಾಯ ಚ ವಾಸುದೇವಾಯ ತಾರಾಯ ಸರ್ಗಸ್ಥಿತ್ಯಂತಕಾರಿಣೇ. ನಮೋ ಹಿರಣ್ಯಗರ್ಭಾಯ. ಪುರಾಣವನ್ನಿನ್ನು ಹೇಳಬೇಕು. ಹೇಳುವಾಗ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ನಮೋ ಹಿರಣ್ಯಗರ್ಭಾಯ, ಹಿರಣ್ಯಗರ್ಭನಿಗೆ ನಮಸ್ಕಾರಗಳು. ಹರಯೇ, ಶ್ರೀಹರಿಗೆ ನಮಸ್ಕಾರ. ಶಂಕರಾಯ ಚ ವಾಸುದೇವಾಯ ತಾರಾಯ ಸರ್ಗಸ್ಥಿತ್ಯಂತೆ ಕಾರಿಣೆ. ವಾಸುದೇವನಿಗೆ, ಅದೇ ರೀತಿಯಾಗಿ ತಾರಾಯ ನಮ್ಮನ್ನು ಈ ಸಂಸಾರದಿಂದ ಆಚೆ ದಡಕ್ಕೆ ದಾಟಿಸುವ ಭಗವಂತನಿಗೆ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ಭಗವಂತನಿಗೆ ನಮಸ್ಕಾರ ಅಂತ. ಇಲ್ಲಿ ಹಿರಣ್ಯಗರ್ಭಾಯ ಅಂತ ಇದೆ, ಅದು ಚತುರ್ಮುಖ ಬ್ರಹ್ಮನ ಹೆಸರು. ಅದೇ ರೀತಿಯಾಗಿ ಹರಯೇ ಶಂಕರಾಯ ಚ ಅಂತ ಇದೆ, ಅವರಿಗೆಲ್ಲ ನಮಸ್ಕಾರ. ಇಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡುವ ನಿನಗೆ ನಮಸ್ಕಾರ ಅಂತ ಇಲ್ಲಿ ಹೇಳುತ್ತಾರೆ. ಹಾಗಾದರೆ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ಶಕ್ತಿಗಳು, ಅದೇ ರೀತಿಯಾಗಿ ಇಡೀ ಪಾಲನೆ ಮಾಡುವಂತಹ ವಿಷ್ಣು, ಇವರೆಲ್ಲರೂ ಕೂಡ ಒಂದೆಯೋ ಅಥವಾ ಭಿನ್ನವೋ? ಇದನ್ನೇ ನಾನು ಹೇಳಿದ್ದು. ಸಮಾಧಿ ಭಾಷೆ ಇದೆ, ಆದರೆ ಜೊತೆಗೆ ದರ್ಶನ ಭಾಷೆ ಇದೆ, ನಡುವಿನಲ್ಲಿ ಗುಹ್ಯ ಭಾಷೆಯು ಕೂಡ ಸೇರಿಕೊಂಡಿರುತ್ತದೆ. ಒಂದು ಕಡೆ ನೋಡಿದಾಗ ಸ್ಪಷ್ಟವಾಗಿ ಭಗವಂತ ರುದ್ರ ಮತ್ತು ಚತುರ್ಮುಖ ಬ್ರಹ್ಮನಿಗಿಂತ ಬೇರೆ ಎನ್ನುವ ಮಾತುಗಳು ಕೂಡ ಇರುತ್ತದೆ. ಕೆಲವೊಂದು ಮಾತುಗಳನ್ನು ಗಮನಿಸಿದಾಗ ಎಲ್ಲರೂ ಕೂಡ ಒಂದೇ ಎನ್ನುವ ಭಾವ ಬರುವಂತಹ ಮಾತುಗಳು ಕೂಡ ಇಲ್ಲೇ ಪುರಾಣದಲ್ಲಿ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅದಕ್ಕೆ ಆಚಾರ್ಯರು ಒಂದು ಕಡೆ ವೇದವ್ಯಾಸರೇ ತಿಳಿಸಿರುವಂಥದ್ದು, ವೇದವ್ಯಾಸರ ಸೂತ್ರಕ್ಕೆ ಅರ್ಥವನ್ನು ಕೊಡುವ ಸಂದರ್ಭದಲ್ಲಿ ಸುಂದರವಾದಂಥ ಒಂದು ಯುಕ್ತಿಯನ್ನು ಕೊಟ್ಟಿದ್ದಾರೆ. ಒಂದು ಗ್ರಂಥದ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ಅದಕ್ಕೊಂದು ಕೆಲವು ಟೆಕ್ನಿಕ್ಗಳು ಇದೆ ಅಂತ. ಉಪಕ್ರಮ, ಉಪಸಂಹಾರ, ಇದನ್ನೆಲ್ಲ ಅಭ್ಯಾಸ, ಅಪೂರ್ವತ, ಅರ್ಥವಾದ, ಉಪಪತ್ತಿ, ಇದನ್ನೆಲ್ಲ ನಾವು ಗಮನಿಸಬೇಕು ಅಂತ. ಸುಲಭ ಇದೆ. ಉಪಕ್ರಮ ಅಂತಂದರೆ ಗ್ರಂಥದ ಆರಂಭ ಹೇಗಾಗಿದೆ ಎನ್ನುವುದನ್ನು ನೋಡಬೇಕಂತೆ. ಗ್ರಂಥದ ಉಪಸಂಹಾರ ಹೇಗಾಗಿದೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಮತ್ತೆ ಯಾವುದು ರಿಪೀಟ್ ಆಗಿ ಬಂದಿದೆ ಅದನ್ನು ಲೆಕ್ಕಾಚಾರ ಮಾಡಬೇಕು. ಯಾವುದರಲ್ಲಿ ವಿಶೇಷ ವಿಷಯಗಳ, ಅಪೂರ್ವವಾದ ವಿಷಯಗಳೆಲ್ಲ ಇದೆ ಅದನ್ನು ನಾವು ಗಮನಿಸಬೇಕು. ಇದನ್ನೆಲ್ಲ ನೋಡಿ ಒಂದು ಗ್ರಂಥಕ್ಕೆ ಅರ್ಥವನ್ನು ಹಚ್ಚಬಹುದು ಅಂತ. ವೇದವ್ಯಾಸರ ಅರ್ಥ ಏನು? ಇದು ವೇದವ್ಯಾಸರಿಂದ ರಚನೆ ಮಾಡಲ್ಪಟ್ಟದ್ದು ಎಲ್ಲ ಪುರಾಣಗಳು ಕೂಡ. ನಮಗೆ ವೇದವ್ಯಾಸರ ಅರ್ಥ ಪುರಾಣದಲ್ಲಿ ನಾವು ತಿಳ್ಕೊಳ್ಬೇಕು. ಅದರಿಂದಾಗಿ ವೇದವ್ಯಾಸರ ಅರ್ಥವನ್ನು ನಾವು ಈ ಪುರಾಣದಲ್ಲಿ ಹುಡುಕಬೇಕಾದ್ರೆ ಆಚಾರ್ಯರು ಹೇಳುತ್ತಾರೆ, ಇಂಥ ಒಂದು ಟೆಕ್ನಿಕ್ಕನ್ನು ನೋಡಲೇಬೇಕು ಅಂತ. ಯಾವುದು ಮೊದಲನೆಯದ್ದಕ್ಕೆ ಅದೇ ರೀತಿಯಾಗಿ ನಂತರದ್ದಕ್ಕೆ ವಿರೋಧ ಬರುವುದಿಲ್ಲ. ಹಾಗೆ ಪುರಾಣಗಳಿಗೆ, ಶಾಸ್ತ್ರಗಳಿಗೆ ಅರ್ಥ ಮಾಡಬೇಕು. ಇತ್ಯಾದ್ಯಂ ಮೋಹನಂ ತರ್ಕಃ ಶುಷ್ಕ ತರ್ಕಂತು ವರ್ಜಯೇತು. ಉಪಕ್ರಮ ಉಪಸಂಹಾರಗಳಿಗೆ ಆರಂಭ ಮತ್ತು ಕೊನೆ, ಅದರ ನಡುವಿನ ಎಲ್ಲ ವಿಷಯಗಳು ಕೂಡ ಇದಕ್ಕೆ ವಿರೋಧ ಬರದಂತೆ ಆ ಸಂದರ್ಭಕ್ಕೆ ಸರಿಯಾಗಿ ನಾವು ಅರ್ಥ ಮಾಡಿದೆವು ಅಂತಾದರೆ ಇದು ತರ್ಕ. ಇದನ್ನು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಬೇಕು ಅಂತ. ಆ ದೃಷ್ಟಿಯಿಂದ ಆಚೆ ಈಚೆ ಎಲ್ಲ ನೋಡಿದಾಗ ಅದರಿಂದ ಇದಕ್ಕೆ ಸಾಮಾನ್ಯವಾಗಿ ಸಹಜವಾಗಿ ಅರ್ಥ ಆಗುವಂಥದ್ದು ಈ ಮೂರು ತತ್ವಗಳು ಕೂಡ ಒಂದೇ ಎನ್ನುವುದಾಗಿ ಅರ್ಥ. ಆದರೆ ನೀವು ಇಡೀ ಪುರಾಣದ ಉದ್ದಕ್ಕೆ ಗಮನ ಕೊಟ್ಟಾಗ ಬೇಕಾದಷ್ಟು ಮಾತುಗಳು ಭಗವಂತ ದೊಡ್ಡವನು ಎನ್ನುವ ಮಾತುಗಳೆಲ್ಲ ಇಲ್ಲಿ ಇದೆ. ಒಂದು ಮಾತನ್ನು ಸ್ಪಷ್ಟವಾಗಿ ಇಲ್ಲಿ ಬಂದಿರುವಂಥದ್ದನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರಧಾನ ಪುರುಷವ್ಯಕ್ತ ಕಾಲಾನಾಂ ಪರಮಂ ಹೀಯತ್ ಪಶ್ಯಂತಿ ಸೂರ್ಯ ಶುದ್ಧಂ ತದ್ವಿಷ್ಣೋ ಪರಮಂ ಪದಂ. ಈ ತದ್ವಿಷ್ಣೋ ಪರಮಂ ಪದಂ ಎನ್ನುವುದು ಪುರಾಣದಲ್ಲಿ ತುಂಬ ಕಡೆ ಬಂದಿದೆ. ವಿಷ್ಣು ಪುರಾಣದಲ್ಲಿ ಬಹಳ ಕಡೆ ಬಂದಿದೆ. ಅದು ವಿಷ್ಣು ಸೂಕ್ತದ ಮಾತು. ಅದು ಇಡೀ ಭಗವಂತನ ಸರ್ವೋತ್ತಮತ್ವವನ್ನು ಸ್ಪಷ್ಟವಾಗಿ ಸಾರುವ ವೇದದ ಭಾಗ. ಅದನ್ನು ಉಪಯೋಗಿಸಿಕೊಂಡು ವೇದವ್ಯಾಸರು ಹೇಳ್ತಾ ಇದ್ದಾರೆ, ಪ್ರಧಾನ ಪುರುಷವ್ಯಕ್ತ ಕಾಲಾನ ಪರಮಮ್ಮಿ ಯತ್. ಅವನು ಎಂಥವನು? ನಾರಾಯಣ. ಇಡೀ
ಜಗತ್ತಿನ ಮೂಲಭೂತವಾದಂತಹ ಪ್ರಧಾನ, ಅದೇ ರೀತಿಯಾಗಿ ಪುರುಷ, ಅವ್ಯಕ್ತ, ಕಾಲಾನ, ಇವರೆಲ್ಲರಿಗಿಂತಲೂ ಕೂಡ ಅವ್ಯಕ್ತ ಅಂತಂದರೆ ಲಕ್ಷ್ಮೀದೇವಿ, ಕಾಲ ಅಂತಂದರೆ ಅವಳೇ ಸಂಹಾರಕ ಶಕ್ತಿಯಾದಾಗ ಆಕೆಗೆ ಕಾಲ ಅಂತ ಹೆಸರಿದೆ. ಅಥವಾ ಇತರರಿಗೂ ಕೂಡ, ಶಿವನಿಗೂ ಕೂಡ ಕಾಲ ಎನ್ನುವಂತಹ ಹೆಸರಿದೆ. ಯಮನಿಗೂ ಕೂಡ ಕಾಲ ಎನ್ನುವಂತಹ ಕಲಯತಿ, ಸಂಹಾರ ಮಾಡ್ತಾನೆ, ಆದ್ದರಿಂದ ಅವನನ್ನು ಕೂಡ ಕಾಲ ಅಂತ ಶಾಸ್ತ್ರಕಾರರು ಗುರುತಿಸಿದ್ದಾರೆ. ಹಾಗಾಗಿ ಸೃಷ್ಟಿಯ ಆದಿಯಲ್ಲಿರುವಂತಹ, ಸೃಷ್ಟಿಗೆ ಕಾರಣ ಆಗುವಂತಹ ಈ ಎಲ್ಲ ಪ್ರಧಾನ ಭಾರತೀ ದೇವಿ ಅಥವಾ ಸರಸ್ವತೀ ದೇವಿ ಇವರೆಲ್ಲರಿಗಿಂತಲೂ ಕೂಡ ಅವನು ಪರಮಮ್ಮಿಯತ್, ಅವನು ಸರ್ವೋತ್ತಮನಾಗಿ ಇದ್ದಾನೆ, ಪರಮಂ ಎತ್ತರದಲ್ಲಿ ಇದ್ದಾನೆ. ಈ ಮಾತುಗಳಿಗೆ, ಇಂತಹ ಮಾತುಗಳೆಲ್ಲ ನಾವು ನೋಡಿ ಅಭ್ಯಾಸ, ಮತ್ತೆ 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 ಇಂತಹ ಮಾತುಗಳೆಲ್ಲ ತುಂಬ ಬರ್ತವೆ. ಅದಕ್ಕೆ ಪೂರಕವಾಗಿ ಈ ರೀತಿಯ ಶ್ಲೋಕಗಳಿಗೆ ನಾವು ಅರ್ಥವನ್ನು ಮಾಡಬೇಕು. ಇಂತಹ ಭಗವಂತನನ್ನು ಸೂರ್ಯ ಜ್ಞಾನಿಗಳಾದವರು ಕಾಣ್ತಾರೆ. ಅವನು ಎಂಥವನು? ತದ್ವಿಷ್ಣೋ ಪರಮಂ ಪದಂ, ಅವನು ಸರ್ವೋತ್ತಮನಾಗಿ ಇರುವವನು. ಅಂತಹ ಅವನಿಗೆ ನಮಸ್ಕಾರವನ್ನು ಮಾಡಿ ನಾನು ಈ ಪುರಾಣವನ್ನು ಹೇಳುತ್ತೇನೆ ಅಂತ ವೇದವ್ಯಾಸರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ದೇವತೆಗಳ, ಇಡೀ ಜಗತ್ತಿನ ಸೃಷ್ಟಿ, ಸಾಮಾನ್ಯವಾಗಿ ನಾವು ಭಾಗವತದಲ್ಲಿ ಯಾವ ಚಿಂತನೆಯನ್ನು ಕೇಳಿರುತ್ತೇವೆ ಸೃಷ್ಟಿಯ ವ್ಯವಸ್ಥೆಯಲ್ಲಿ, ಸುಮಾರಾಗಿ ಅದೇ ರೀತಿಯಲ್ಲಿ ಆ ಸೃಷ್ಟಿಯ ವೈಚಿತ್ರ್ಯಗಳನ್ನೆಲ್ಲ ಹೇಳ್ತಾ ಇದ್ದಾರೆ. 9 ರೀತಿಯಾದಂಥ ನವವಿಧ ಸೃಷ್ಟಿ, ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮನ ಸೃಷ್ಟಿ, ಇದನ್ನೆಲ್ಲವನ್ನು ಕೂಡ ಭಾಗವತದಲ್ಲಿ ಯಾವ ರೀತಿಯಾಗಿ ಇದೆ ಆ ರೀತಿಯಾಗಿ ಸುಮಾರಾಗಿ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಂದಿದೆ. ನಾನು ಸಾಮಾನ್ಯವಾಗಿ ವ್ಯತ್ಯಾಸಗಳು ಗುರುತಿಸಲಿಕ್ಕೆ ಯಾವುದೆಲ್ಲ ಆಗಿದೆ ಅದನ್ನು ಮಾತ್ರ ತಮ್ಮ ಎದುರು ಇಡಲಿಕ್ಕೆ ಪ್ರಯತ್ನಿಸ್ತೇನೆ. ಈ ರೀತಿಯಾಗಿ ಎಲ್ಲರ ಸೃಷ್ಟಿಯೂ ಕೂಡ ಆಗಿದೆ. ಚತುರ್ಮುಖ ಬ್ರಹ್ಮನನ್ನು ಭಗವಂತ ಹುಟ್ಟಿಸಿದ. ಆಗ ಒಮ್ಮೆ ಏನಾಯಿತು ಅಂತಂದರೆ, ಇಡೀ ಭೂಮಿ ತನ್ನ ಕಕ್ಷೆಯಿಂದ ಕುಸಿದು ಪಾತಾಳಕ್ಕೆ ಸೇರಿಕೊಂಡಿತು ಅಂತ. ಆ ಹೊತ್ತಿನಲ್ಲಿ ವರಾಹರೂಪಿಯಾದಂತಹ ಭಗವಂತ ಇಡೀ ಭೂಮಿಯನ್ನು ಮೇಲಕ್ಕೆ ಎತ್ತುತ್ತಾನೆ. ಆಗ ಭೂಮಿದೇವಿ ವರಾಹರೂಪಿಯಾದಂಥ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಮಸ್ತೆ ಪುಂಡರೀಕಾಕ್ಷ ಶಂಖಚಕ್ರ ಗದಾಧರ ಮಾಮುದ್ಧರ ಅಸ್ಮಾದದ್ಯ ತ್ವಂ ತತ್ತೋಹಂ ಪುರಮುತ್ಥಿತ ಅಂತ. ಅರ್ಥಾತ್ ಭೂಮಿ ಜಾರಿ ಪಾತಾಳಕ್ಕೆ ಹೋಗಿದೆ. ಆ ಸಂದರ್ಭದಲ್ಲಿ ಭೂಮಿಯ ಅಭಿಮಾನಿ ದೇವತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ, ಭೂಮಿಯನ್ನು ನೀನು ಮೇಲೆ ಕೆತ್ತಬೇಕು ಅಂತ. ಆಗ ಅವಳು ಹೇಳುವ ಮಾತುಗಳು, ತ್ವಂ ಕರ್ತ ಸರ್ವಭೂತಾನಾಂ ತ್ವಂ ಪಾತ ತ್ವಂ ವಿನಾಶಕೃತ್ ಸರ್ಗಾದಿಷು ಪ್ರಭೋ ಬ್ರಹ್ಮ ವಿಷ್ಣು ರುದ್ರಾತ್ಮ ರೂಪ ಧೃಕ್ ಅಂತ. ತ್ವಂ ಕರ್ತ ಸರ್ವಭೂತಾನಾಂ, ಇಡೀ ಜಗತ್ತನ್ನು ಹುಟ್ಟಿಸಿದವನು ನೀನೇ. ಸರ್ವಭೂತಾನಾಂ, ಆ ಭೂತ ಈ ಭೂತ ಅಂತ ಇಲ್ಲ, ಎಲ್ಲ ಭೂತರಾಶಿಗಳು ಹುಟ್ಟಿರುವಂಥದ್ದು ನಿನ್ನಿಂದಲೇ. ತ್ವಂ ಪಾತ, ರಕ್ಷಣೆ ಮಾಡುವವನು ಯಾರು? ಅದು ಕೂಡ ನೀನೇ. ಕೊನೆಗೆ ಬೇಡ ಅಂತ ಕಂಡಾಗ, ಪ್ರಳಯದ ಹೊತ್ತು ಬಂದಾಗ ಇಡೀ ಬ್ರಹ್ಮಾಂಡವನ್ನು ನಾಶಪಡಿಸುವ ಶಕ್ತಿಯೂ ಕೂಡ ಅದು ನೀನೇ ಇದ್ದಿ. ಮತ್ತು ಇವರನ್ನೆಲ್ಲ ಲೋಕದಲ್ಲಿ ಶಿವನಿಂದ ಸಂಹಾರ ಆಗ್ತದೆ, ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯಾಗ್ತದೆ ಇತ್ಯಾದಿ ಮಾತುಗಳೆಲ್ಲ ಇವೆ ಅಲ್ವೋ ಅಂತಂದರೆ, ಅವರೇ ಬ್ರಹ್ಮಣಿ ಬ್ರಹ್ಮರೂಪೋಸೋ ಬ್ರಹ್ಮ ವಿಷ್ಣು ರುದ್ರಾತ್ಮ ರೂಪದೃಕ್. ಚತುರ್ಮುಖ ಬ್ರಹ್ಮನ ಒಳಗೆ ಬ್ರಹ್ಮನ ರೂಪದಿಂದ ಇದ್ದು ಬ್ರಹ್ಮನಿಂದ ಈ ಕೆಲಸವನ್ನು ಮಾಡಿಸುವವನು ನೀನೇ. ಶಿವನ ಒಳಗಿದ್ದು ಶಿವನಾಮಕನಾಗಿ ಆ ಕೆಲಸವನ್ನು ಮಾಡಿಸುವವನು ಅದು ಕೂಡ ನೀನೇ. ಎಲ್ಲ ನಾಮಗಳು ಕೂಡ ನಾಮಾನಿ ಸರ್ವಾಡಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಂ ಉದಾಹರಂತಿ. ಈ ಮಾತು ವೇದದ ಮಾತುಗೇನಿದೆ, ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ, ಪುರಾಣಗಳಲ್ಲಿ ಸಂಚಾರ ಮಾಡುವಾಗ ಇದರ ಹಿನ್ನೆಲೆಯನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಂಡಿರಬೇಕು.
ಅವನು ಮಾಡ್ತಾನೆ ಇವನು ಮಾಡ್ತಾನೆ ಎನ್ನುವುದರ ಅಭಿಪ್ರಾಯ ಅವರ ಒಳಗೆ ಕೂತ ಭಗವಂತ ಅದನ್ನೆಲ್ಲವನ್ನು ಕೂಡ ಮಾಡಿಸ್ತಾನೆ ಅಂತ. ನಾವಾದರೂ ಹಾಗೆ ಹೇಳೋದಲ್ವ, ನಾಹಂ ಕರ್ತ ಹರಿಕರ್ತ ಅಂತ. ಅದೇ ರೀತಿಯಾಗಿ ಆಯಾಯ ದೇವತೆಗಳ ಒಳಗೆ ಕೂತು ಆಯಾಯ ಕೆಲಸವನ್ನು ಸರ್ವಶಕ್ತಿಯಾದಂತಹ ಪರಮಾತ್ಮನೇ ಪ್ರತಿಯೊಂದನ್ನು ಕೂಡ ಮಾಡಿಸ್ತಾನೆ ಅಂತ. ಅಲ್ಲ, ಅವರೇ ಮಾಡುವುದು ಅಂತ ಇಟ್ಟುಕೊಂಡ್ರೆ ಸಮಸ್ಯೆ ಏನು ಅಂತ ತಾವು ಕೇಳಬಹುದು. ಆದರೆ ಪುರಾಣ ಬೇಕಾದಷ್ಟು ಕಡೆ ಹೇಳ್ತಾ ಉಂಟು, ದೇವತೆಗಳ ಸೃಷ್ಟಿಯನ್ನು ಪುರಾಣ ಉಲ್ಲೇಖ ಮಾಡ್ತದೆ, ಯಾರಿಂದಾಗಿ ಯಾರ ಸೃಷ್ಟಿ ಆಯಿತು ಅಂತ. ನಾವೇನು ಶಿವನನ್ನು ನೋಡಿದವರಲ್ಲ, ಚತುರ್ಮುಖ ಬ್ರಹ್ಮನನ್ನು ನೋಡಿಕೊಂಡು ಬಂದವರು ನಾವಲ್ಲ. ನಾವಿವತ್ತು ದೇವತಾ ಶಕ್ತಿಗಳನ್ನು ಒಪ್ಪುವುದು ಹೇಗೆ ಅಂತಂದರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ. ಅದು ಯಾರೇ ಇರಲಿ, ಯಾರಿಗೂ ಕೂಡ ನೋಡಿ ಬಂದು ಆರಾಧನೆಯನ್ನು ಋಷಿಗಳು ಮಾಡಿದ್ದಾರೆ. ಆದರೆ ನಾವು ಇವತ್ತು ಈ ಕಾಣದ ಅತೀಂದ್ರಿಯವಾದಂಥ ಶಕ್ತಿಗಳನ್ನು ಒಪ್ಪುವುದು ಹೇಗೆ ಅಂತಂದರೆ, ವೇದಾ ಕೇವ ಏನಂ ವೇದಯಂತಿ ತಸ್ಮಾದಾಹುರು ವೇದಾಹ. ಕಣ್ಣಿಗೆ ಕಾಣದ ಅತೀಂದ್ರಿಯವಾದಂತಹ ಆ ಎಲ್ಲ ಶಕ್ತಿಗಳನ್ನು ಕೂಡ ನಂಬುವುದು ವೈದಿಕ ವಾಂಗ್ಮಯದ ಮೂಲಕ. ವೇದ ಏನು ಹೇಳಿದೆ ಅದರಿಂದಾಗಿ ನಾವು ಆಯಾಯ ದೇವತೆಗಳನ್ನು ನಂಬ್ತೇವೆ. ಪುರಾಣಗಳು ಹೇಗೆ ಹೇಳಿದೆ ಹಾಗೆ ನಾವು ನಂಬ್ತೇವೆ. ಅದೇ ರೀತಿಯಾಗಿ ವೇದ ಪುರಾಣಗಳು ಏನು ಹೇಳ್ತಾ ಇದೆ ಅಂತಂದರೆ, ಎಲ್ಲ ದೇವತೆಗಳು ಕೂಡ ಮೂಡಿ ಬಂದಿರುವುದು ಸರ್ವಸಮರ್ಥನಾದಂತಹ ಜಗತ್ಕರ್ತಾರನಾದಂತಹ ಭಗವಂತನಿಂದ ಅಂತ. ಅವರು ಅವತರಿಸಿ ಆ ಇಡೀ ದೇವತೆಗಳನ್ನೆಲ್ಲ ಹುಟ್ಟಿಸಿ ನಂತರದಲ್ಲಿ ಒಂದೊಂದು ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟ ಅಂತ. ಮನೆಯಿಂದ ಅಜ್ಜನೂ ಇರ್ತಾನೆ, ಅಜ್ಜನಿಗೊಂದು ತಂದೆಯೂ ಇರ್ತಾರೆ, ತಂದೆಗೆ ಮತ್ತೆ ಮಗ ಇರ್ತಾನೆ. ಹೀಗೆ ಸೃಷ್ಟಿ ಕಾರ್ಯ ಎನ್ನುವಂಥದ್ದು ಮುಂದುವರಿಸಿಕೊಂಡು ಹೇಗೆ ಹೋಗ್ತದೋ ಅದೇ ರೀತಿಯಾಗಿ ಆಯಾಯ ದೇವತೆಗಳನ್ನು ಜಗತ್ತಿಗೆ ತಂದು ಅವರಿಗೆ ಆದೇಶವನ್ನು ಕೊಡುವ ಮೂಲಕ ನಿಮ್ಮ ಒಳಗೆ ಕೂತು ಎಲ್ಲವನ್ನು ಕೂಡ ನಾನು ಮಾಡ್ತೇನೆ, ನಿಮಿತ್ತವನ್ನಾಗಿ ನಿಮ್ಮನ್ನಿಟ್ಟುಕೊಂಡಿರ್ತೇನೆ ಅಂತ ಹೇಳಿ ಅವರನ್ನೆಲ್ಲ ಸಾಧನೆಯಲ್ಲಿ ಬಳಸಿಕೊಂಡವನು, ಸಾಧನೆ ಮಾಡುವಂತೆ ಮಾಡಿದವನು ಅದು ಭಗವಂತ.